ಇನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ಸಹಕಾರ ಕ್ಷೇತ್ರ ಮತ್ತು ಇವತ್ತು ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದಾಗಿ ಇವತ್ತು ಕಳೆದ ತಿಂಗಳಲ್ಲಿ ಬಿದ್ದಂತ ಮಳೆಯಿಂದ ಉದ್ದು ಹೆಸರು ಪೂರ್ತಿ ನಾಶ ಆಗಿದೆ. ಈಗ ಸುರಿತಾ ಇರುವಂತಹ ಮಳೆಯಿಂದ ಸೋಯಾ ಮತ್ತು ತೊಗರಿ ಕೂಡ ಪೂರ್ತಿ ನಾಶವಾಗುವಂತ ಒಂದು ಹಂತಕ್ಕೆ ಬಂದಿದೆ. ನಾವು ಯಾವುದೇ ಜಮೀನುಗಳಿಗೆ ಹೋದಾಗ ಜಮೀನಿನಿಂದ ನೀರು ಹೊರಗಡೆ ಬರ್ತಾ ಇದೆ. ಅಷ್ಟೊಂದು ಅತಿವೃಷ್ಟಿ ಹೆಚ್ಚು ಕಮ್ಮಿ ಕಳೆದ 15-20 ವರ್ಷದಲ್ಲಿ ಇಷ್ಟು ಮಳೆ ಯಾವ ಸಮಯದಲ್ಲೂ ಆಗಿರಲಿಲ್ಲ. ಆದರೆ ನಮ್ಮ ಸರ್ಕಾರಗಳಿದ್ದಾಗ, ಹಿಂದೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಾಗ ಇದಕ್ಕಿಂತ ಅರ್ಧ ಮಳೆ ಬಿದ್ದಾಗ ಕೂಡ ಅನೇಕ ಜನ ನಮ್ಮ ಕೃಷಿ ಸಚಿವರು, ಅನೇಕ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿ ಬೆಳೆ ಹಾನಿಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಟ್ಟಿದ್ದಂತ ಅನೇಕ ಉದಾಹರಣೆಗಳಿವೆ. ಇವತ್ತಿಲ್ಲಿ ಕೃಷಿ ಸಚಿವರು ಬರೋದಂತೂ ದೂರಿದ ಮಾತು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತಿಗೂ ಯಾವುದೇ ಗ್ರಾಮಗಳ ಹೊಲಗಳಿಗೆ ಹೋಗಿ ಭೇಟಿ ಮಾಡಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸಿ ರೈತರಿಗೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಅದಕ್ಕೆ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕಬ್ಬಿನ ಕಾರ್ಖಾನೆಗಳು, ಒಂದು BSSಗೆ ತಾವು ಹೇಳಿದಂಗೆ ಈಗಾಗಲೇ ಬಂದಾಗ ಹೋಗಿದೆ. ಇನ್ನೂ 2 ಕಾರ್ಖಾನೆಗಳು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿವೆ. BSSಗೆ ಇನ್ನೂ ಬೇಕು, ಅದರದ್ದು ಬಾಕಿ ಇರೋದು 200ರಿಂದ 300 ಕೋಟಿ ಒಳಗಡೆ. ಇನ್ನು ಉಳಿದಿದಂತ ಕಾರ್ಖಾನೆಗಳು 600ರಿಂದ 700 ಕೋಟಿ ಒಳಗಡೆ. ಮೊನ್ನೆ DCC ಬ್ಯಾಂಕಿನ ಒಂದು ಸಭೆಯಲ್ಲಿ ಅವರೇ ಅಧ್ಯಕ್ಷರೇ ಒಪ್ಕೊಂಡಿದ್ದಾರೆ 110 ಕೋಟಿ 112 ಕೋಟಿ ಈ ವರ್ಷ ನಮ್ಮ ಬ್ಯಾಂಕಿಗೆ ನಷ್ಟ ಆಗಿದೆ ಅಂತ ಹೇಳಿ. ಆ ನಷ್ಟಕ್ಕೆ ಕಾರಣಗಳು ಇಲ್ಲಿರುವಂತಹ ಫ್ಯಾಕ್ಟರಿಗಳೇ. ರೈತರೆಲ್ಲರೂ ಇವತ್ತು ದುಡ್ಡು ಕಟ್ತಾ ಇದ್ದಾರೆ. ಯಾವ ರೈತನು ಸಾಲ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬ ರೈತ ಕೂಡ ರೈತರಿಗೆ ಕೊಟ್ಟಂತ ಲೋನ್ ವಾಪಸ್ ಕೊಡ್ತಾ ಇದ್ದಾನೆ. ಆದ್ರೆ ಇವರು ಆ ಕಾರ್ಖಾನೆಗಳು ಅಸೆಟ್ ಅಂಡ್ ಲಯಬಿಲಿಟೀಸ್ ನೋಡ್ಲಾರ್ದೇನೆ ಅದಕ್ಕೆ ಏನು ಲೋನ್ ಕೊಟ್ಟಿದ್ದಾರೋ ಇವತ್ತು ಆ ಕಾರ್ಖಾನೆಗಳು ಮುಳುಗುವ ಪರಿಸ್ಥಿತಿಯಲ್ಲಿವೆ. ಆ ಬ್ಯಾಂಕು ಕೂಡ NPA ಆಗಿ ಇವತ್ತು ಅದು ಕೂಡ ದಿವಾಳಿ ಹಂತಕ್ಕೆ ತಲುಪಿದೆ. ಮುಂದಿನ ದಿನದಲ್ಲಿ ಇದರಿಂದ ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಹೋಗುವಂತ ಬಹಳಷ್ಟು ಸಂದರ್ಭಗಳಿವೆ. ಅದು ಬರುವಂತ ದಿನದಲ್ಲಿ ಇದನ್ನು ಸುಧಾರಿಸದೇ ಇದ್ದರೆ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟವನ್ನು ಮಾಡೋರಿದ್ದೀವಿ. ಇವತ್ತು